ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್, ಅದರಲ್ಲಿ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಅನ್ನೋವಂಥ ಒಂದು ಟಾಪಿಕ್ ಮೇಲೆ ಡಿಸ್ಕಷನನ್ನು ಮಾಡೋಣ. ಸೊ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಅಂತಂದಾಗ ಅದರಲ್ಲಿ 3 ವಿಧದ ಮೆಥಡ್ ಬರುತ್ತೆ. ಒಂದು ಎವರೇಜ್ ಪ್ರಾಫಿಟ್ಸ್ ಮೆಥಡ್. ಆ ಎವರೇಜ್ ಪ್ರಾಫಿಟ್ಸ್ ಮೆಥಡಲ್ಲಿ ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್, ವೇಟೆಡ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್ ಅಂತ 2 ಬರುತ್ತೆ. ಎರಡನೇ ಮೆಥಡು ಕ್ಯಾಪಿಟಲೈಸೇಷನ್ ಆಫ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್. ಮೂರನೇ ಮೆಥಡ್ ಸೂಪರ್ ಪ್ರಾಫಿಟ್ಸ್ ಮೆಥಡ್. ಈ ಸೂಪರ್ ಪ್ರಾಫಿಟ್ಸ್ ಮೆಥಡಲ್ಲಿ ಪರ್ಚೇಸ್ ಆಫ್ ಪ್ರಾಫಿಟ್ಸ್ ಮೆಥಡ್, ಸ್ಲೈಡಿಂಗ್ ಸ್ಕೇಲ್ ವ್ಯಾಲ್ಯೂಯೇಷನ್ ಆಫ್ ಸೂಪರ್ ಪ್ರಾಫಿಟ್ಸ್ ಮೆಥಡ್, ಎನ್ಯೂಟಿ ಮೆಥಡ್ ಆಫ್ ಸೂಪರ್ ಪ್ರಾಫಿಟ್ಸ್, ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ಸ್ ಮೆಥಡ್. ಈ 4 ಸೂಪರ್ ಪ್ರಾಫಿಟ್ಸ್ ಮೆಥಡಲ್ಲಿ ಸಬ್ ಕ್ಯಾಟಗರಿ ಬರುತ್ತೆ. ಸೊ ಒಟ್ಟು 3 ಮೆಥಡ್ ಇದೆ ಗುಡ್ವಿಲ್ ವ್ಯಾಲ್ಯೂಯೇಷನಲ್ಲಿ: ಎವರೇಜ್ ಪ್ರಾಫಿಟ್ಸ್ ಮೆಥಡ್, ಕ್ಯಾಪಿಟಲೈಸೇಷನ್ ಆಫ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್ ಮತ್ತು ಸೂಪರ್ ಪ್ರಾಫಿಟ್ಸ್ ಮೆಥಡ್ ಅಂತ ಇದೆ. ಸೊ ಅದರಲ್ಲಿ ಮೊದಲನೇದು ಎವರೇಜ್ ಪ್ರಾಫಿಟ್ಸ್ ಮೆಥಡ್. ಸೊ ಎವರೇಜ್ ಪ್ರಾಫಿಟ್ಸ್ ಮೆಥಡ್ ಅಂತ ಅಂದರೆ ಒಟ್ಟು ಪ್ರಾಫಿಟ್ ಏನಿರುತ್ತೆ, ಕಳೆದ ಒಂದು 5 ವರ್ಷ, 4 ವರ್ಷ ಅಥವಾ 10 ವರ್ಷ ಈ ರೀತಿ ಟೈಮ್ ಪೀರಿಯಡನ್ನು ತಗೊಂಡು ಆ ಟೈಮ್ ಪೀರಿಯಡಲ್ಲಿ ಎಷ್ಟು ಒಂದು ಪ್ರಾಫಿಟ್ ಆಗಿದೆ ಕಂಪನಿಯದು, ಆ ಕಂಪ್ನಿಯ ಎವರೇಜ್ ಪ್ರಾಫಿಟನ್ನು ತೆಗೆದು ಆ ಎವರೇಜ್ ಪ್ರಾಫಿಟನ್ನು ಇಂಟು ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅಂತ ಕೊಡ್ತಾರೆ. ಸೊ ಅದರ ಆಧಾರದ ಮೇಲೆ ಪರ್ಚೇಸ್ ಆಫ್ ಸೋ ಮೆನಿ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಆಫ್ ಎವರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 5 ಇಯರ್ಸ್ 10 ಇಯರ್ಸ್ ಅಂತ ನಾವು ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ ಸಿಂಪಲ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್ ಅಂತ ಮೊದಲನೇದು. ಅದರ ಪ್ರಕಾರ ಅಕಾರ್ಡಿಂಗ್ ಟು ದಿಸ್ ಮೆಥಡ್ ದ ಪ್ರಾಫಿಟ್ಸ್ ಆಫ್ ದ ಗಿವನ್ ನಂಬರ್ ಆಫ್ ಪಾಸ್ಟ್ ಇಯರ್ಸ್ ಪ್ರಾಫಿಟ್ಸ್ ಆರ್ ಅಗ್ರಿಗೇಟೆಡ್, ಟೋಟಲ್ ಮಾಡ್ತೀವಿ. ದೆನ್ ದಿಸ್ ಅಗ್ರಿಗೇಟ್ ಅಮೌಂಟ್ ಈಸ್ ಡಿವೈಡೆಡ್ ಬೈ ದ ನಂಬರ್ ಆಫ್ ಸಚ್ ಪಾಸ್ಟ್ ಇಯರ್ಸ್. ಎಷ್ಟು ವರ್ಷದ ಪ್ರಾಫಿಟನ್ನು ತೊಗೊಂಡು ಟೋಟಲ್ ಮಾಡಿರ್ತೀವೋ ಅಷ್ಟು ವರ್ಷದಿಂದ ಅದನ್ನು ಡಿವೈಡ್ ಮಾಡ್ತೀವಿ. ಓಕೆ, ಸೊ ಎವರೇಜ್ ಸಿಗುತ್ತೆ ನಮಗೆ. ದ ರಿಸಲ್ಟ್ ಫಿಗರ್ ವಿಲ್ ಬಿ ಎವರೇಜ್ ಪ್ರಾಫಿಟ್. ಆವಾಗ ನಮಗೆ ಎವರೇಜ್ ಪ್ರಾಫಿಟ್ ಸಿಗುತ್ತೆ. ದೆನ್ ಸಚ್ ಎವರೇಜ್ ಪ್ರಾಫಿಟ್ ಈಸ್ ಮಲ್ಟಿಪ್ಲೈಡ್ ಬೈ ದಿ ಅಗ್ರೀಡ್ ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ಸೊ ಈ ಎವರೇಜ್ ಪ್ರಾಫಿಟನ್ನು ಎಷ್ಟು ವರ್ಷಕ್ಕೆ ಪರ್ಚೇಸ್ ಮಾಡಬೇಕು ಅಂದರೆ ಕನ್ಸಿಡರ್ ಮಾಡಬೇಕು ಗುಡ್ವಿಲ್ಲನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅನ್ನೋದನ್ನು ಡಿಸೈಡ್ ಮಾಡಿರ್ತಾರೆ. ಸೊ ಅದರ ಆಧಾರದ ಮೇಲೆ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ಲನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ಸೊ ಈ ಎವರೇಜ್ ಪ್ರಾಫಿಟ್ಸ್ 4 ಇಯರ್ಸ್ ಪರ್ಚೇಸು ಅಥವಾ 5 ಇಯರ್ಸ್ ಪರ್ಚೇಸು ಅಥವಾ 3 ಇಯರ್ಸ್ ಪರ್ಚೇಸ್, 2 ಇಯರ್ಸ್ ಪರ್ಚೇಸ್ ಅಂತ ಅದನ್ನು ನಾವೇನಂತ ಕರಿತೀವಿ, ಎವರೇಜ್ ಪ್ರಾಫಿಟ್ ಗುಡ್ವಿಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದರ ಫಾರ್ಮುಲಾ ಇದೆ ಸಿಂಪಲ್ ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಅದು ಟೋಟಲ್ ಆಫ್ ಪ್ರಾಫಿಟ್ಸ್ ಗಿವನ್ ನಂಬರ್ ಆಫ್ ಪಾಸ್ಟ್ ಇಯರ್ಸ್, ಅಂದರೆ ಕಳೆದ ಇಂತಿಷ್ಟು ವರ್ಷಗಳಲ್ಲಿ ಅಂತ ಏನು ಪ್ರಾಫಿಟ್ಸ್ ಕೊಟ್ಟಿರ್ತಾರೆ ಆ ಪ್ರಾಫಿಟನ್ನು ಟೋಟಲ್ ಮಾಡ್ಕೊತೀವಿ. ಸೊ ಆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ಎಷ್ಟು ವರ್ಷದ್ದು ಆ ಪ್ರಾಫಿಟ್ ಇರುತ್ತೋ ಟೋಟಲು, ಅದು ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸನ್ನು ತಗೊಳ್ತೀವಿ. ಸೊ ಇದರಿಂದ ನಮಗೇನು ಸಿಗುತ್ತೆ, ಎವರೇಜ್ ಪ್ರಾಫಿಟ್ ಅಂತ ಸಿಗುತ್ತೆ. ಅದಾದಮೇಲೆ ಎವರೇಜ್ ಪ್ರಾಫಿಟ್ ಏನಿರುತ್ತೆ ಅಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಹೆಂಗೆ ಮಾಡ್ತೀವಿ ಅಂದರೆ, ಈ ಎವರೇಜ್ ಪ್ರಾಫಿಟನ್ನು ಒಂದು ಅಗ್ರೀಡ್ ನಂಬರ್ ಆಫ್ ಇಯರ್ಸ್ಗೆ ಪರ್ಚೇಸ್ ಮಾಡಿದರೆ ಅದು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಅಂತ ಕರಿತೀವಿ. ಸೊ ಗುಡ್ವಿಲ್ಲನ್ನು ಯಾವ ಬೇಸ್ ಮೇಲೆ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತ ಅಂದರೆ, ಈ ಎವರೇಜ್ ಪ್ರಾಫಿಟನ್ನು ಎಷ್ಟು ವರ್ಷದ ಎವರೇಜ್ ಪ್ರಾಫಿಟನ್ನು ಸೇರಿಸಿದಾಗ ಒಂದು ಗುಡ್ವಿಲ್ ಅಮೌಂಟ್ ಬರುತ್ತೆ ಅನ್ನೋದನ್ನು ಒಂದು ಡಿಸೈಡೆಡ್ ನಂಬರ್ ಇರುತ್ತೆ, ಅದಕ್ಕೆ ಅಗ್ರೀಡ್ ನಂಬರ್ ಇರುತ್ತೆ. ಅದನ್ನು ಫಾರ್ ಎಕ್ಸಾಂಪಲ್ ಈಗ 2 ಇಯರ್ಸ್ ಪರ್ಚೇಸ್ ಆಫ್ ಎವರೇಜ್ ಪ್ರಾಫಿಟ್, 5 ಇಯರ್ಸ್ ಆಫ್ ಪರ್ಚೇಸ್ ಆಫ್ ಎವರೇಜ್ ಪ್ರಾಫಿಟ್ ಅಂತ ಇರುತ್ತೆ. ಸೊ ಈ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಆಫ್ ಎವರೇಜ್ ಪ್ರಾಫಿಟ್ ಟೋಟಲ್ ಅಮೌಂಟ್ ಏನು ಬರುತ್ತಲ್ಲ ಅದನ್ನು ನಾವು ಗುಡ್ವಿಲ್ ಅಂತ, ವ್ಯಾಲ್ಯೂ ಆಫ್ ಗುಡ್ವಿಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮೊದಲನೇದಾಗಿ ದ ಎವರೇಜ್ ಪ್ರಾಫಿಟ್ ಆಫ್ ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ಸೊ ಎವರೇಜ್ ಪ್ರಾಫಿಟ್ ಆಫ್ ನಂಬರ್ ಇಯರ್ಸ್ ಪರ್ಚೇಸ್ ಅಂತ ಅಂದರೆ ನೀವು ನೋಡ್ಬೋದು, ಎವರೇಜ್ ಪ್ರಾಫಿಟ್ ಏನು ಬಂದಿರುತ್ತೆ ಅದಕ್ಕೆ ನಂಬರ್ ಆಫ್ ಇಯರ್ಸ್ ಪರ್ಚೇಸ್, 2 ಇಯರ್ಸ್ ಪರ್ಚೇಸ್ ಅಂದರೆ ಇಂಟು 2 ಮಾಡ್ತೀವಿ, 3 ಇಯರ್ಸ್ ಪರ್ಚೇಸ್ ಅಂದರೆ ಇಂಟು 3 ಮಾಡ್ತೀವಿ, 5 ಇಯರ್ಸ್ ಪರ್ಚೇಸ್ ಅಂದರೆ ಇಂಟು 5 ಮಾಡ್ತೀವಿ. ಸೊ ಆ ಮೂಲಕ ಬಂದಂಥ ಒಂದು ಫಿಗರ್ ಏನಿರುತ್ತೆ, ಅಮೌಂಟ್ ಏನಿರುತ್ತೆ ಅದಕ್ಕೆ ನಾವು ಎವರೇಜ್ ಪ್ರಾಫಿಟ್ ಅಂತ ಕರಿತೀವಿ. ಅದನ್ನು ನಾವು ವ್ಯಾಲ್ಯೂ ಆಫ್ ಗುಡ್ವಿಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ನಾವು ಮೊದಲನೇ ಒಂದು ಪ್ರಾಬ್ಲಮನ್ನು ನೋಡಿದ್ರೆ ಗಮನಿಸ್ಬೋದು. ಇಲುಸ್ಟ್ರೇಷನ್ ನಂಬರ್ 2, ದ ಫಾಲೋಯಿಂಗ್ ಆರ್ ದ ಪ್ರಾಫಿಟ್ಸ್ ಆಫ್ ಎಕ್ಸ್ ಕಂಪ್ನಿ ಲಿಮಿಟೆಡ್ ಫಾರ್ ದ ಪಾಸ್ಟ್ 5 ಇಯರ್ಸ್. ಸೊ ಅವ್ರೇನು ಮಾಡಿದ್ದಾರೆ, 5 ವರ್ಷ ಕೊಟ್ಟಿದ್ದಾರೆ, 2012ರಿಂದ 2016. ಈ ಕಡೆಗೆ ರೈಟ್ ಹ್ಯಾಂಡ್ ಸೈಡ್ಗೆ ಪ್ರಾಫಿಟ್ಸನ್ನು ಕೊಟ್ಟಿದ್ದಾರೆ, 70,000, 85,000, 76,000, 80,000, 79,000. ಕಂಪ್ಯೂಟ್ ದ ಸಿಂಪಲ್ ಎವರೇಜ್ ಪ್ರಾಫಿಟ್ ಫ್ರಮ್ ದ ಅಬೌಟ್ ಡೀಟೇಲ್ಸ್ ಅಂತ ಹೇಳಿದ್ದಾರೆ. ಸೊ ಈ ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಿ ನೋಡೋಣ. ನೀವು ಗಮನಿಸ್ಕೊಳ್ಬೋದು, ನಾನು ತಗೊಂಡಿರೋದಿಲ್ಲಿ ಸೊಲ್ಯೂಷನ್ ಟು ದ ಇಲುಸ್ಟ್ರೇಷನ್ ನಂಬರ್ 2. ಸೊ ಇಲುಸ್ಟ್ರೇಷನ್ ನಂಬರ್ 2 ಪ್ರಕಾರ ಈಗ ಸೊಲ್ಯೂಷನನ್ನು ಮಾಡೋಣ. ಕ್ಯಾಲ್ಕುಲೇಷನ್ ಆಫ್
ಸಿಂಪಲ್ ಎವರೇಜ್ ಪ್ರಾಫಿಟನ್ನು ಮೊದಲು ಮಾಡ್ಕೊಳ್ಬೇಕಾಗುತ್ತೆ ಗುಡ್ವಿಲ್ ಕ್ಯಾಲ್ಕುಲೇಷನಲ್ಲಿ. ಓಕೆ, ಸೊ ಅವ್ರು ಕೇಳಿರೋದು ಪ್ರಾಬ್ಲಮಲ್ಲಿ ಸಿಂಪಲ್ ಎವರೇಜ್ ಪ್ರಾಫಿಟನ್ನೇ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ನಂಬರ್ ಆಫ್ ಇಯರ್ಸ್ ಗುಡ್ವಿಲ್ ಎಷ್ಟು ಅಂತ ಪರ್ಚೇಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಜಸ್ಟ್ ಇವಾಗ ಸಿಂಪಲ್ ಎವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋದನ್ನು ಮೊದಲು ನೋಡೋಣ. ಓಕೆ, ಸೊ ಫಾರ್ಮುಲಾ ತೊಗೊಂಡಿದ್ದೀನಿ. ಸಿಂಪಲ್ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ನಂಬರ್ ಆಫ್ ಟೋಟಲ್ ಪ್ರಾಫಿಟ್ ಆಫ್ ನಂಬರ್ ಆಫ್ ಇಯರ್ಸ್ ಪಾಸ್ಟ್ ಎಷ್ಟು ಕೊಟ್ಟಿರ್ತಾರೆ ಅದ್ರದ್ದು ಟೋಟಲ್ ತೊಗೊಳ್ತೀವಿ, ಕೆಳಗಡೆ ನಂಬರ್ ಆಫ್ ಇಯರ್ಸನ್ನು ತೊಗೊಳ್ತೀವಿ. ಸೊ ಅಲ್ಲಿ ಕೊಟ್ಟಂಥ ಪ್ರಾಫಿಟನ್ನು ನೀವು ನೋಡ್ಬೋದು, 5 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ 70,000 ಪ್ಲಸ್ 85,000 ಪ್ಲಸ್ 76,000 ಪ್ಲಸ್ 80,000 ಪ್ಲಸ್ 79,000 ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಎಷ್ಟು ವರ್ಷದ ಪ್ರಾಫಿಟನ್ನು ಕೊಟ್ಟಿದ್ದಾರೋ 5 ವರ್ಷದ ಪ್ರಾಫಿಟನ್ನು ಕೊಟ್ಟಿದ್ದಾರೆ. ಸೊ ನಾವು 5 ಇಯರ್ಸ್ ಅಂತ ತೊಗೊಳ್ತೀವಿ. ಸೊ ಟೋಟಲ್ ಅಮೌಂಟನ್ನು ಬಂದುಬಿಟ್ಟು ಇದೇನಾಗುತ್ತೆ 3,90,000 ಆಗುತ್ತೆ. ಸೊ 3,90,000 ಡಿವೈಡೆಡ್ ಬೈ 5 ಇಯರ್ಸ್. ಇದು ಆನ್ಸರ್ ಏನು ಬರುತ್ತೆ ಅಂತಂದರೆ 78,000. ಸೊ 78,000 ಈಸ್ ದಿ ಎವರೇಜ್ ಪ್ರಾಫಿಟ್. ಸೊ ಅವ್ರು ನಮಗೆ ಈ ಪ್ರಾಬ್ಲಮಲ್ಲಿ ಕೇಳಿರೋದು ಕೇವಲ ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಎವರೇಜ್ ಪ್ರಾಫಿಟನ್ನು ನಾವು ಈ ಮುಖಾಂತರ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಈಗ ಇಲುಸ್ಟ್ರೇಷನ್ ನಂಬರ್ 3 ನೀವು ಗಮನಿಸಿ. ಇಲುಸ್ಟ್ರೇಷನ್ ನಂಬರ್ 3 ಏನು ಕೊಟ್ಟಿದ್ದಾರೆ, ದ ಪ್ರಾಫಿಟ್ಸ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಫಾರ್ ದ ಪಾಸ್ಟ್ 5 ಇಯರ್ಸ್ ವೇರ್ ಆ್ಯಸ್ ಫಾಲೋಸ್. ಇಯರ್ ಎಂಡಿಂಗ್ 31st ಡಿಸೆಂಬರ್ ಅಂತ ಕೊಟ್ಟಿದ್ದಾರೆ, 2012 to 2016. ಓಕೆ, ಸೊ ಪ್ರಾಫಿಟ್ಸ್ ಏನು ಕೊಟ್ಟಿದ್ದಾರೆ 30,000, 20,000, 24,000, 22,000 ಆ್ಯಂಡ್ 24,000. ಓಕೆ, ಸೊ ಇಟ್ ವಾಸ್ ಡಿಸೈಡೆಡ್ ಟು ವ್ಯಾಲ್ಯೂ ದ ಗುಡ್ ವಿಲ್ ಫ್ರಮ್ ಆಫ್ ದ ಫರ್ಮ್ at 3 years purchase of the average profits of the first 5 years under simple average profits method. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಕಳೆದ 5 ವರ್ಷದ ಪ್ರಾಫಿಟನ್ನು ಕೊಟ್ಟಿದ್ದಾರೆ, ಅದರ ಅಮೌಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಆ ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿ ಗುಡ್ವಿಲ್ಲನ್ನು ಯಾವ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ಆ ಎವರೇಜ್ ಪ್ರಾಫಿಟ್ಟದ 3 years ಪರ್ಚೇಸನ್ನು ನಾವು ಗುಡ್ವಿಲ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದರ ಅರ್ಥ ನಾವು ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಇಂಟು 3 years ಆಫ್ ಪರ್ಚೇಸ್ ಮಾಡಿದಾಗ ಅದು ವ್ಯಾಲ್ಯೂ ಆಫ್ ಗುಡ್ವಿಲ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಇವಾಗ ಸೊಲ್ಯೂಷನ್ ಟು ಇಲುಸ್ಟ್ರೇಷನ್ ನಂಬರ್ 3. ಸೊ ಆ ಇಲುಸ್ಟ್ರೇಷನ್ ನಂಬರ್ 3 ಆವಾಗಲೇ ಸಮಸ್ಯೆಯನ್ನು ಗಮನಿಸಿದ್ದೀವಿ. ಅದರಲ್ಲಿ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ವಿಲ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಪಾಸ್ಟ್ 5 years ಡೇಟಾ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ಮೊದಲು ವ್ಯಾಲ್ಯೂ ಆಫ್ ಗುಡ್ವಿಲ್ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಸಿಂಪಲ್ ಎವರೇಜ್ ಪ್ರಾಫಿಟ್ ಏನಿರುತ್ತೆ ಅದನ್ನು ನಾವೀಗ ಸಿಂಪಲ್ ಎವರೇಜ್ ಪ್ರಾಫಿಟ್ ಮುಖಾಂತರ ವ್ಯಾಲ್ಯೂ ಆಫ್ ಗುಡ್ವಿಲ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ಮೊದಲು ಸಿಂಪಲ್ ಎವರೇಜ್ ಪ್ರಾಫಿಟನ್ನು ಕಂಡುಹಿಡ್ಕೊಳ್ಬೇಕು. ಸೊ ಸಿಂಪಲ್ ಎವರೇಜ್ ಪ್ರಾಫಿಟ್ ಫಾರ್ಮುಲಾ ನಮಗೆ ಮೊದಲೇ ಗೊತ್ತಿದೆ, ಟೋಟಲ್ ಆಫ್ ಪ್ರಾಫಿಟ್ ಆಫ್ ಗಿವನ್ ನಂಬರ್ ಆಫ್ ಪಾಸ್ಟ್ ಇಯರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಸೊ ಟೋಟಲ್ ಹಳೆಯ 5 ವರ್ಷದ ಏನು ಪ್ರಾಫಿಟ್ ಕೊಟ್ಟಿರ್ತಾರೆ ಅದ್ರ ಟೋಟಲ್ ಮಾಡ್ಕೊಳ್ಬೇಕು, ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡ್ಕೋಬೇಕು. ಅವಾಗ ನಮಗೆ ಸಿಂಪಲ್ ಎವರೇಜ್ ಪ್ರಾಫಿಟ್ ಸಿಗುತ್ತೆ. ಅದೇ ರೀತಿ ನೋಡೋಣ, ಕೊಟ್ಟಂಥ ಡೇಟ್ ಆದಮೇಲೆ 30,000 5 ವರ್ಷದ ಪ್ರಾಫಿಟ್ ಏನು ಕೊಟ್ಟಿದ್ದಾರೆ ಅದನ್ನು ತೊಗೊಳ್ಬೇಕು. 30,000 ಪ್ಲಸ್ 20,000 24,000 ಪ್ಲಸ್ 22,000 ಪ್ಲಸ್ 24,000 ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಎಷ್ಟು ಹೇಳಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಷ್ಟು. ಸೊ ನಂಬರ್ ಆಫ್ ಇಯರ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಎಷ್ಟು ವರ್ಷದ ಪ್ರಾಫಿಟನ್ನು ಕೊಟ್ಟಿದ್ದಾರೆ ಕ್ಯಾಲ್ಕುಲೇಷನ್ಗೆ ಅದು. ಸೊ 5 years ಪ್ರಾಫಿಟನ್ನು ಕೊಟ್ಟಿದ್ದಾರೆ, 5 years ಪ್ರಾಫಿಟನ್ನು ಟೋಟಲ್ ಮಾಡಿದ್ದೀವಿ, ಡಿವೈಡೆಡ್ ಬೈ 5 years ಮಾಡ್ತೀವಿ. ಸೊ ಆವಾಗ ನಮಗೆ ಎವರೇಜ್ ಪ್ರಾಫಿಟ್ ಸಿಗುತ್ತೆ. ಟೋಟಲ್ ಬಂದುಬಿಟ್ಟು ಇದು 1,20,000 ಆಗುತ್ತೆ. 1,20,000 ಡಿವೈಡೆಡ್ ಬೈ 5 years, ದಟ್ ಈಸ್ ನಥಿಂಗ್ ಬಟ್ 24,000 ಈಸ್ ಎವರೇಜ್ ಪ್ರಾಫಿಟ್. ಈ ಎವರೇಜ್ ಪ್ರಾಫಿಟಲ್ಲಿ ಈ ಎವರೇಜ್ ಪ್ರಾಫಿಟನ್ನು ನೀವು ಗಮನಿಸಿದರೆ ನೋಡ್ಬೋದು, ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು 24,000. ಸೊ ನಾವು ವ್ಯಾಲ್ಯೂ ಆಫ್ ಗುಡ್ವಿಲ್ಲನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ
ಸೊ ಟೋಟಲ್ ಮಾಡ್ಕೊಂಡಿದ್ದೀವಿ, ವ್ಯಾಲ್ಯೂ ಕೊಟ್ಟಂಥ ಪ್ರಾಫಿಟನ್ನು ಟೋಟಲ್ ಮಾಡ್ಕೊಂಡಿದ್ದೀವಿ, ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್, 5 ಇಯರ್ಸ್, ಎಷ್ಟು ವರ್ಷದ ಪ್ರಾಫಿಟ್ ಕೊಟ್ಟಿರ್ತಾರೋ ಅಷ್ಟು ವರ್ಷದ್ದು ಇಯರನ್ನು ಡಿವೈಡ್ ಮಾಡ್ತೀವಿ. ಸೊ 1,20,000 ಟೋಟಲ್ ಪ್ರಾಫಿಟ್ ಕೊಟ್ಟಿರುವಂಥದ್ದು. 5 ಇಯರ್ಸ್ ಏನಿದೆ 1,20,000 ಟೋಟಲ್ ಪ್ರಾಫಿಟ್ ಆಗುತ್ತೆ. 5 ಇಯರ್ಸ್ ಡಿವೈಡ್ ಮಾಡ್ತೀವಿ, ಅವಾಗ ಎವರೇಜ್ ಪ್ರಾಫಿಟ್ ಸಿಗುತ್ತೆ 24,000. ಓಕೆ, ಸೊ ಇವಾಗ ವ್ಯಾಲ್ಯೂ ಆಫ್ ದ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡೋದು ಹೆಂಗೆ ಅಂತಂದರೆ, ವ್ಯಾಲ್ಯೂ ಆಫ್ ದ ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಎವರೇಜ್ ಪ್ರಾಫಿಟ್ ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ ಆ ಎವರೇಜ್ ಪ್ರಾಫಿಟನ್ನು ತೊಗೊಳ್ಬೇಕು. ಎವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್, ಅವ್ರೇನು ಡಿಸೈಡ್ ಮಾಡಿರ್ತಾರೆ ಅಷ್ಟು, ಅವ್ರು ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ, ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ಸೊ ಈ ನಂಬರ್ ಆಫ್ ಇಯರ್ಸ್ ಪರ್ಚೇಸ್, ಈಗ ಎವರೇಜ್ ಪ್ರಾಫಿಟ್ ಎಷ್ಟಿದೆ 24,000 ಇದೆ. ಸೊ 24,000 ತೊಗೋತೀವಿ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಎಷ್ಟು ಅಂತ ಕೊಟ್ಟಿದ್ದಾರೆ, 3 ಇಯರ್ಸ್ ಪರ್ಚೇಸ್ ಅಂತ ಕೊಟ್ಟಿದ್ದಾರೆ. 3 ಇಯರ್ಸ್ ಪರ್ಚೇಸ್. ಸೊ 3 ಇಯರ್ಸ್ ಪರ್ಚೇಸ್ ಅಂತ ಅಂದಾಗ ಸೊ 24,000 ಇಂಟು 3 72,000 ಆಗುತ್ತೆ. ಸೊ 72,000 ಈಸ್ ದಿ ವ್ಯಾಲ್ಯೂ ಆಫ್ ಗುಡ್ ವಿಲ್. ಸೊ ವ್ಯಾಲ್ಯೂ ಆಫ್ ದ ಗುಡ್ ವಿಲ್ ಎಷ್ಟು ಬಂತು 72,000. ಓಕೆ, ಎಸ್. ಹಾಂ ವಿದ್ಯಾರ್ಥಿಗಳು, ಈಗ ನಾವು ಗಮನಿಸಬೇಕಾಗಿರೋದು ಎರಡನೇ ಮೆಥಡ್, ಅಂದರೆ ಮೊದಲ ಮೆಥಡಲ್ಲೇ ಸಬ್ ಕ್ಯಾಟಗರಿನಲ್ಲಿ ಬಿ. ಮೊದಲು ನಾವು ಸಿಂಪಲ್ ಎವ್ರೇಜ್ ಪ್ರಾಫಿಟ್ಸ್ ಮೆಥಡನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ವೇಟೆಡ್ ಎವರೇಜ್ ಪ್ರಾಫಿಟ್ಸ್ ಮೆಥಡನ್ನು ನಾವು ನೋಡೋಣ. ಸೊ ಸಿಂಪಲ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್ಗಿಂತ ಇದು ಹೇಗೆ ಅಂದರೆ ವೇಟ್ಸ್ ಕೊಡ್ತಾರೆ. ಇದರಲ್ಲಿ ವೇಟ್ಸ್ ಅಂದರೆ ವೇಟೇಜ್ ಕೊಡ್ತಾರೆ ಒಂದೊಂದು ವರ್ಷಕ್ಕೆ, ಅದು ಯಾವ ರೀತಿ ಅಂತ ನೋಡೋಣ. ಸೊ ಇದು ವೇಟೆಡ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್ ಈಸ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಇಫ್ ದ ಪ್ರಾಫಿಟ್ಸ್ ಆಫ್ ದ ಫಾಸ್ಟ್ ಇಯರ್ಸ್ ಆಫ್ ದ ಬಿಸ್ನೆಸ್ ಆರ್ ಕಂಟಿನ್ಯೂಸ್ಲಿ ಐದರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಅಂದರೆ ಕಳೆದ ಹಲವಾರು ವರ್ಷಗಳ ಪ್ರಾಫಿಟ್ ಏನಿದೆ ಅದು ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ದರೆ ಅಥವಾ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದ್ದರೆ, ಅದು ಐದರ್ ಡಿಕ್ರೀಸಿಂಗ್ ಟ್ರೆಂಡಲ್ಲಾದರೂ ಇರಬೇಕು, ಇನ್ಕ್ರೀಸಿಂಗ್ ಟ್ರೆಂಡಲ್ಲಾದರೂ ಇರಬೇಕು. ಅಂಥ ಟೈಮಲ್ಲಿ ಈ ರೀತಿಯ ಒಂದು ಮೆಥಡನ್ನು ಅಪ್ಲೈ ಮಾಡಲಿಕ್ಕೆ ಸೂಕ್ತ ಆಗುತ್ತೆ. According to this method, the weights are assigned to the profits of each year. The maximum weight being assigned to the profits of the recent year. Then the profits of each year are multiplied by their respective number of weights. The total product so arrived is divided by the total number of weights of all the years to get the weighted average profit. ವಿದ್ಯಾರ್ಥಿಗಳು ಇಲ್ಲಿ ಏನಾಗುತ್ತೆ ಅಂತಂದರೆ, ಹಲವಾರು ಲಾಸ್ಟ್ 3 ಇಯರ್ಸ್ದು ಅಥವಾ 5 ಇಯರ್ಸ್ ಪ್ರಾಫಿಟ್ಸನ್ನು ನಿಮಗೆ ಕೊಟ್ಟಿರ್ತಾರೆ. ಅದು ಇನ್ಕ್ರೀಸಿಂಗ್ ಟ್ರೆಂಡಲ್ಲಾದರೂ ಇರುತ್ತೆ ಪ್ರಾಫಿಟ್, ಅಥವಾ ಡಿಕ್ರೀಸಿಂಗ್ ಟ್ರೆಂಡಲ್ಲಾದರೂ ಇರುತ್ತೆ. ಸೊ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಲೇಟೆಸ್ಟ್ ಇಯರ್ ಯಾವುದಿರುತ್ತೆ ಅದಕ್ಕೆ ವೇಟ್ಸ್ ಎಷ್ಟು ಕೊಡಬೇಕು ಅನ್ನೋದು ಅವರೇ ಡಿಸೈಡ್ ಮಾಡಿರ್ತಾರೆ, ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ಸೊ ಆ ವೇಟ್ಸ್ಗಳಲ್ಲಿ ಹೆಚ್ಚಿನ ವೇಟನ್ನು ಯಾವುದಕ್ಕೆ ಕೊಡಬೇಕು, ಕೊಟ್ಟಂಥ ವೇಟ್ಸ್ಗಳಲ್ಲಿ ಹೆಚ್ಚಿನ ವೇಟನ್ನು ಯಾವುದಕ್ಕೆ ಕೊಡಬೇಕು ಅಂದರೆ ರೀಸೆಂಟ್ ಇಯರ್ ಯಾವುದಿರುತ್ತೆ, ಹೋದ ವರ್ಷ ಕಳೆದ ವರ್ಷ ಯಾವುದಿರುತ್ತೆ, ಅಥವಾ ಲೇಟೆಸ್ಟ್ ಇಯರ್ ಯಾವುದಿರುತ್ತೆ ಆ ಒಂದು ಇಯರ್ಗೆ ನಾವು ಒಂದು ಹೈಯೆಸ್ಟ್ ವೇಟನ್ನು ಕೊಡಬೇಕು. ಕಡಿಮೆ ವೇಟನ್ನು ಭಾಳ ಹಿಂದಿನ ವರ್ಷ ಯಾವುದಿರುತ್ತೆ, ಭಾಳ ಹಳೆಯ ವರ್ಷ ಯಾವುದಿರುತ್ತೆ ಪ್ರಾಫಿಟ್ಟು, ಅದಕ್ಕೆ ಕಡಿಮೆ ವೇಟೇಜನ್ನು ಕೊಟ್ಕೊಳ್ಬೇಕು. ಸೊ ಆ ಮುಖಾಂತರ ಆ ಕೊಟ್ಟಂಥ ಪ್ರಾಫಿಟ್ಸ್ಗೆ ಮತ್ತು ಅಸೈನ್ ಆಗಿರುವಂಥ ವೇಟ್ಸ್ಗೆ ಮಲ್ಟಿಪ್ಲೈ ಮಾಡಿದಾಗ ಒಂದು ಪ್ರಾಡಕ್ಟ್ ಬರುತ್ತೆ. ಆ ಒಂದು ಪ್ರಾಡಕ್ಟ್ದು ಟೋಟಲನ್ನು ತೊಗೊಳ್ಬೇಕು. ಆ ಟೋಟಲ್ಗೆ ಡಿವೈಡೆಡ್ ಬೈ ನಂಬರ್ ಆಫ್ ಟೋಟಲ್ ವೇಟ್ಸ್, ಒಟ್ಟು ವೇಟ್ಗಳ ಸಂಖ್ಯೆ ಎಷ್ಟಾಗುತ್ತೆ, ಟೋಟಲ್ ವೇಟ್ಸ್ಗಳ ಸಂಖ್ಯೆ ಎಷ್ಟಾಗುತ್ತೆ ಅದನ್ನು ಡಿವೈಡ್ ಮಾಡಿದಾಗ ಎವ್ರೇಜ್ ವೇಟೆಡ್ ಪ್ರಾಫಿಟ್ ಅಂತ ನಮಗೆ ಸಿಗುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, 3 ವರ್ಷ ಕೊಟ್ಟಿದ್ದಾರೆ, 2014, 15 ಮತ್ತು 2016. ಪ್ರಾಫಿಟ್ಸು 20,000, 23,000 ಆ್ಯಂಡ್ 3,000 ಅಂತ ಕೊಟ್ಟಿದ್ದಾರೆ. ವೇಟ್ಸ್ಗಳನ್ನು ಅವರು ಆಲ್ರೆಡಿ ಡಿಸೈಡ್ ಮಾಡಿದರೆ 1, 2, 3 ಅಂತ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಆಮೇಲೆ ಎವರೇಜ್ ಪ್ರಾಫಿಟ್ಟು 3 ಇಯರ್ಸ್ದು ಕೊಟ್ಟಿದ್ದಾರೆ, ಅಲ್ಲಿ 1, 2, 3 ಅಂತ ಏನು ವೇಟ್ಸ್ ಕೊಟ್ಟಿದ್ದಾರೆ. ಈ ವೇಟ್ಸ್ಗಳನ್ನ ಹೆಂಗೆ ಅಲೋಕೇಟ್ ಮಾಡ್ಕೋಬೇಕು, ಯಾವುದಕ್ಕೆ ಯಾವ ವೇಟನ್ನು ಹಚ್ಕೊಳ್ಬೇಕು ಅಂದರೆ, ಲೇಟೆಸ್ಟ್ ಇಯರ್ ಅಂತ ಅಂದರೆ ಇಲ್ಲಿ 2016 ಅತಿ ಅಂದರೆ ಲೇಟೆಸ್ಟ್ ಅಂತ ಅಂದರೆ ಹೊಸ ವರ್ಷ, ಅತಿ ಕಳೆದ ವರ್ಷ, ಕಳೆದ ಸಾಲು ಅಂತ ಕರಿತೀವಲ್ಲ ಅದು. ಸೊ ಈ ಪ್ರಾಬ್ಲಮಲ್ಲಿ ಅತಿ ಕಳೆದ ಸಾಲು ಅಂದರೆ 2016, ಲೇಟೆಸ್ಟ್ ಅಂದರೆ 16, ಅದ್ರ ಹಿಂದಿನ ಅಂದರೆ 15, ಅತಿ ಹಳೆಯದು ಅಂತಂದರೆ 2014. ಸೊ ನಮಗೆ ಲೇಟೆಸ್ಟ್ ಅಂದರೆ 2016. ಸೊ ಅದಕ್ಕೆ 3, ಅದರ ಹಿಂದಿನದಕ್ಕೆ 2, ಅದರ ಹಿಂದಿನದಕ್ಕೆ 1, ಈ ರೀತಿ ವೇಟ್ಸ್ಗಳನ್ನು ನಾವು ಕೊಟ್ಕೊತೀವಿ. ಮಲ್ಟಿಪ್ಲೈ ಮಾಡಬೇಕು ರೆಸ್ಪೆಕ್ಟಿವ್ ವೇಟ್ಸ್. 20,000 ಇಂಟು 1 20,000, 23,000 ಇಂಟು 2 46,000, 30,000 ಇಂಟು 3 90,000 ಬರುತ್ತೆ. ಈ ಒಂದು ಪ್ರಾಡಕ್ಟ್ ಏನು ಬರುತ್ತೆ, ಮಲ್ಟಿಪ್ಲೈ ಮಾಡಿದ ಮೇಲೆ ಬರುವಂತಹ ಒಂದಕ್ಕೆ ಪ್ರಾಡಕ್ಟ್ ಅಂತ ಕರಿತೀವಿ ನಂಬರ್ಗೆ. ಸೊ ಈ ಪ್ರಾಡಕ್ಟ್ದು ಟೋಟಲ್ ಮಾಡಿದಾಗ 1,56,000 ಸಿಗುತ್ತೆ. ಈ 1,50,000 ಟೋಟಲ್ ಪ್ರಾಡಕ್ಟ್ ಏನಿರುತ್ತೆ ಇದಕ್ಕೆ ಟೋಟಲ್ ವೇಟ್ಸ್ ಏನಿದೆ 6,
ಓಕೆ, ವೇಟ್ಸ್ಗಳನ್ನು ಟೋಟಲ್ ಮಾಡಿದಾಗ ಬರುವಂಥ ಟೋಟಲು 6. ಆ 6ದಿಂದ ಇದನ್ನು ಡಿವೈಡ್ ಮಾಡಬೇಕು ಪ್ರಾಡಕ್ಟನ್ನು. ಸೊ 1,56,000 ಡಿವೈಡೆಡ್ ಬೈ 6 ಮಾಡಿದಾಗ ನಮಗೆ ಎವರೇಜ್ ಪ್ರಾಫಿಟ್ ಅಂದರೆ ಎವರೇಜ್ ವೇಟೆಡ್ ಪ್ರಾಫಿಟ್ ಏನಿದೆ ಅದು ಸಿಗುತ್ತೆ, ದಟ್ ಈಸ್ 26,000. ಸೊ ಈ 26,000 ಏನು ಅಂದರೆ ಎವರೇಜ್ ವೇಟೆಡ್ ಪ್ರಾಫಿಟ್. ಸೊ ಈ ಎವರೇಜ್ ವೇಟೆಡ್ ಪ್ರಾಫಿಟ್ ಏನಿರುತ್ತೆ ಇದರಿಂದ ವ್ಯಾಲ್ಯೂ ಆಫ್ ಗುಡ್ವಿಲ್ಲನ್ನು ಹೆಂಗೆ ಕಂಡು ಹಿಡಬೇಕು ಅಂತಂದರೆ ಎವರೇಜ್ ವೇಟೆಡ್ ಪ್ರಾಫಿಟ್ ಇಂಟು ಟೋಟಲ್ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅವ್ರೇನು ಡಿಸೈಡ್ ಮಾಡಿರ್ತಾರೆ ಅಥವಾ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ನಾವು ವ್ಯಾಲ್ಯೂ ಆಫ್ ಗುಡ್ವಿಲ್ಲನ್ನು ನಾವು ಕಂಡು ಹಿಡಿಬೇಕು. ಸೊ ಕೆಳಗಡೆ ಫಾರ್ಮುಲಾ ಇದೆ, ವೇಟೆಡ್ ಎವರೇಜ್ ಪ್ರಾಫಿಟ್ ಟೋಟಲ್ ಪ್ರಾಡಕ್ಟ್ ಆಫ್ ವೇಟೆಡ್ ಎವರೇಜ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವೇಟ್ಸ್, ಆವಾಗ ನಮಗೆ ವೇಟೆಡ್ ಎವರೇಜ್ ಪ್ರಾಫಿಟ್ ಸಿಗುತ್ತೆ. ಈ ವೇಟೆಡ್ ಎವರೇಜ್ ಪ್ರಾಫಿಟ್ಸ್ಗೆ ನಂಬರ್ ಆಫ್ ಇಯರ್ಸ್ ಪರ್ಚೇಸಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವ್ಯಾಲ್ಯೂ ಆಫ್ ಗುಡ್ವಿಲ್ ಸಿಗುತ್ತೆ. ಅದೇ ರೀತಿಯಾಗಿ ನಾವು ಇಲ್ಲಿ ಇಲ್ಲುಸ್ಟ್ರೇಷನ್ 4 ಗಮನಿಸ್ಬೋದು. ಇಲ್ಲುಸ್ಟ್ರೇಷನ್ 4 ಏನಿದೆ ಅಂತಂದರೆ ಪ್ರಾಬ್ಲಮ್ ಕೊಟ್ಟಿದೆ ಒಂದು, ಅದು ವೇಟೆಡ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್ ಮುಖಾಂತರ ವ್ಯಾಲ್ಯೂ ಆಫ್ ಗುಡ್ವಿಲ್ಲನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಆ ಪ್ರಾಬ್ಲಮನ್ನು ಗಮನಿಸಿ. ಎಕ್ಸ್ Company Limited proposed to purchase the business of Mr. Y. For this purpose, it is agreed to value the goodwill at 3 years purchase of the past 4 years profit. The appropriate weights to be used being 2013 ಗೆ 1 weight, 2014 ಗೆ 2 weight, 2014 ಗೆ 3 weights. ಇಲ್ಲಿ 13, 14, 15 ಆಗಬೇಕಿದು, ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಈ 3 ವೇಟ್ಸ್ ಇರುವಂಥದ್ದು ಏನಿದೆ 2014 ಅಲ್ಲ 15 ಆಗಬೇಕು. ಸೊ 2013, 14, 15, 16. ಸೊ 2016 ಲೇಟೆಸ್ಟ್ ಇಯರ್ ಆಗಿರೋದ್ರಿಂದ ಅದಕ್ಕೆ 4 ವೇಟ್ ಇದೆ. 15ಗೆ 3 ವೇಟ್ಸ್, 14ಗೆ 2 ವೇಟ್ಸ್ ಆ್ಯಂಡ್ 13ಗೆ 1 ವೇಟ್. ಸೊ ಓಕೆ, ನೆಕ್ಸ್ಟು ದ ಪ್ರಾಫಿಟ್ಸ್ ಫಾರ್ ದ 4 ಇಯರ್ಸ್. ಈಗ 2013ರಿಂದ 16 ಏನು ಕೊಟ್ಟಿದ್ದಾರೆ ಅದಕ್ಕೆ ಪ್ರಾಫಿಟ್ಸ್ ಏನಿದೆ 10,000, 25,000, 30,000 ಆ್ಯಂಡ್ 35,000 ಕೊಟ್ಟಿದ್ದಾರೆ. ಮತ್ತೇನು ಕೇಳಿದ್ದಾರೆ ಅಂದರೆ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ಗುಡ್ವಿಲ್ ಅಂಡರ್ ವೇಟೆಡ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸೊಲ್ಯೂಷನನ್ನು ಈಗ ಗಮನಿಸೋಣ. ವಿದ್ಯಾರ್ಥಿಗಳು ಗಮನಿಸಬೇಕು. ಸೊಲ್ಯೂಷನ್ ಟು ಇಲ್ಲುಸ್ಟ್ರೇಷನ್ ನಂಬರ್ 4, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ವಿಲ್ ಅಂತ ಬರ್ಕೊಳ್ಳಿ. ಅದಾದಮೇಲೆ ಟೇಬಲ್ ಹಾಕ್ಕೊಳ್ಬೇಕು. ಟೇಬಲಲ್ಲಿ ಒಟ್ಟು 4 ಕಾಲಮ್ಗಳನ್ನು ಹಾಕ್ಕೊಳ್ಳಿ. ಫಸ್ಟ್ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ ಪ್ರಾಫಿಟ್, ಥರ್ಡ್ ಕಾಲಮ್ ವೇಟ್ಸ್, ಆಮೇಲೆ ಫೋರ್ತ್ ಕಾಲಮ್ ಪ್ರಾಡಕ್ಟ್. ಓಕೆ, ಸೊ ಕೊಟ್ಟಂತಹ ಪ್ರಾಬ್ಲಮಲ್ಲಿರುವಂಥ ಮಾಹಿತಿಯನ್ನು ಮೊದಲು ಬರ್ಕೊಳ್ಬೇಕು. ಸೊ ಇಯರ್ ಕೊಟ್ಟಿದ್ದಾರೆ 2015 to 2016, 2015 to 2018, 4 ಇಯರ್ಸ್ ಕೊಟ್ಟಿದ್ದಾರೆ. 4 ಇಯರ್ಗೆ ರೆಸ್ಪೆಕ್ಟಿವ್ ಪ್ರಾಫಿಟ್ಸ್ ಕೊಟ್ಟಿರ್ತಾರೆ, ಅದನ್ನು ಬರ್ಕೊಳ್ತೀರಾ. ಆಮೇಲೆ ವೇಟ್ಸ್ ಅವ್ರು ಹೇಳಿರೋ ಥರ ವೇಟ್ಸನ್ನು ಅಲೋಕೇಟ್ ಮಾಡಿಕೊಟ್ರೆ, ಅವರು ಹೇಳಿರೋದು ಅವರು ಆಲ್ರೆಡಿ ಕೊಟ್ಟಿದ್ದಾರೆ 15 to 18 ಅಲ್ಲ, ಕೊಟ್ಟಂಥ ಪ್ರಾಬ್ಲಮಲ್ಲಿರೋದು 2013 to 16 ಡೇಟಾ ಕೊಟ್ಟಿರೋದು. ನಾನು ಜಸ್ಟ್ ಇಯರ್ಸ್ ಮಿಸ್ಟೇಕ್ ಮಾಡ್ಕೊಂಡಿದ್ದೆ, ನೋ ಪ್ರಾಬ್ಲಮ್, ಕರೆಕ್ಟೆಡ್. 2013, 14, 15, 16 ರೆಸ್ಪೆಕ್ಟಿವ್ ವೇಟ್ಸನ್ನು ಬರ್ಕೊಳ್ತೀವಿ. ಸೊ ರೆಸ್ಪೆಕ್ಟಿವ್ ವೇಟ್ಸ್ ಏನಿರುತ್ತೆ ಇದಕ್ಕೆ ಪ್ರಾಫಿಟ್ ಇಂಟು ವೇಟ್ಸ್ ಮಾಡಬೇಕು. 10,000 ಇಂಟು 1. ಸೊ 10,000 ಇಂಟು 1 ಏನಾಗುತ್ತೆ 10,000. ಸಿಮಿಲರ್ಲಿ 25,000 ಇಂಟು 2 50,000, 30,000 ಇಂಟು 3 90,000, ಆಮೇಲೆ 35,000 ಇಂಟು 4, ಸೊ 1,40,000. ಸೊ ಈ 1,40,000 ಇದೆಲ್ಲ ಅಮೌಂಟನ್ನು ನಾವು ಏನು ಮಾಡಬೇಕು, ಅಮೌಂಟ್ಸನ್ನು ಟೋಟಲ್ ಮಾಡ್ಕೊಳ್ತೀವಿ. ಸೊ ಟೋಟಲ್ 2,90,000 ಆಗುತ್ತೆ. ಸೊ ಟೋಟಲ್ ಮಾಡಿದಾಗ, ಸೊ ಇವಾಗ ಇದು ಬಂದಿರುವಂಥದ್ದು ಏನಿದು ಟೋಟಲ್ ಪ್ರಾಡಕ್ಟ್, ಇದು ಟೋಟಲ್ ಪ್ರಾಡಕ್ಟ್. ಸೊ ಇವಾಗ ವೇಟೆಡ್ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಪ್ರಾಡಕ್ಟ್ divided by total weights. So total product ಇರುವಂಥದ್ದು 2,90,000 divided by total weights. Total weights ಎಷ್ಟಿದೆ 4, 3, 7, 9, 10. So ಇದು 10. Total weights is 10. So
10, 2,90,000 divided by 10, so is 29,000 is our weighted average profit. Okay, ಸೊ ವೇಟೆಡ್ ಎವರೇಜ್ ಪ್ರಾಫಿಟ್ ಏನಿದೆ ಈ ರೀತಿ ಕಂಡುಹಿಡಿತೀವಿ. ವೇಟೆಡ್ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೋಟಲ್ ವೇಟ್ ಅಂತ ತೊಗೊಳ್ತೀವಿ. ಇಲ್ಲಿ 2,90,000 ಟೋಟಲ್ ಪ್ರಾಡಕ್ಟ್ ಬಂದಿರುತ್ತೆ. ಅದರಲ್ಲಿ 2,19,000ಅಲ್ಲಿ 2,90,000 ಡಿವೈಡೆಡ್ ಬೈ ಟೋಟಲ್ ವೇಟ್ಸ್ 10. ಸೊ 2,90,000 ಡಿವೈಡ್ ಬೈ 10 ಆದಾಗ 29,000 ಏನಾಗುತ್ತೆ ವೇಟೆಡ್ ಎವರೇಜ್ ಪ್ರಾಫಿಟ್ ಆಗುತ್ತೆ. ಸೊ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅನ್ನು ಅವ್ರು ಏನು ಹೇಳಿದ್ದಾರೆ, ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ಸ್ ಟು ವೇಟೆಡ್ ಎವರೇಜ್, ನಾನು ಶಾರ್ಟಲ್ಲಿ ಬರಿತೀನಿ, ನೀವು ಶಾರ್ಟ್ ಬರಿಬೇಡ್ರಿ. ವೇಟೆಡ್ ಎವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್, ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ಓಕೆ, ಸೊ ವೇಟೆಡ್ ಎವರೇಜ್ ಪ್ರಾಫಿಟ್ ಬಂದುಬಿಟ್ಟು 29,000 ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಏನು ಕೊಟ್ಟಿದ್ದಾರೆ, 3 ಇಯರ್ಸ್ ಪರ್ಚೇಸ್ ಅಂತ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ. 3 years purchase. So 29,000 into 3,000, 87,000. 87,000 ಇದೇನಿದು ವ್ಯಾಲ್ಯೂ ಆಫ್ ಗುಡ್ ವಿಲ್. ಓಕೆ, ಸೊ ಇದು ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್ ಏನಿದೆ ಅದರ ಮುಖಾಂತರ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ವೇಟೆಡ್ ಎವರೇಜ್ ಪ್ರಾಫಿಟನ್ನು ಅಂತ ಈ ಮೂಲಕ ತಿಳ್ಕೊಂಡ್ವಿ. ಸೊ ಮುಂದಿನ ಕಾನ್ಸೆಪ್ಟ್ಗಳನ್ನ ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಥ್ಯಾಂಕ್ ಯು.